NCA ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ರಾಷ್ಟ್ರೀಯ ರೈತರ ಸಂಘ ಬೆಳಗಾವಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಬ್ಬು ಬೆಳೆಗಾರರ ಒಕ್ಕೂಟ ತಾಳಿಕೋಟೆ ತಾಲೂಕಾ ತಹಸೀಲ್ದಾರ್ ಇವರಿಗೆ ಬೆಳೆ ವಿಮಾ ಹಾಗೂ ರೈತರ ಪರಿಹಾರ ಬಂದಿದ್ದ ಕಾರಣಕ್ಕೆ ಮನವಿಯನ್ನು ಸಲ್ಲಿಸಿದರು. ರಾಜ್ಯ ಮಹಿಳಾ ಪ್ರಧಾನ ಕಾರ್ಯದರ್ಶಿಗಳು ರೇಣುಕಾ ಪಾಟೀಲ್ ಇವರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅವರಿಗೆ ಕಲಕೇರಿ ಹಾಗೂ ಬೇಕಿನಾಳ, ಬಂಟ್ನೂರ್, ಅಸ್ಕಿ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ 2023, 24, 25ನೇ ಸಾಲಿನ ಫಸಲ್ ಭೀಮಾ ಯೋಜನೆ ಬೆಳೆ ವಿಮೆ ರೈತರ ಪರಿಹಾರ ಇಲ್ಲಿಯವರೆಗೂ ಯಾವ ರೈತರಿಗೆ ಜಮಾ ಆಗದ ಕಾರಣಕ್ಕೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ನಮ್ಮ ರೈತರಿಗೆ ಬರುವಂತ ಖಾತೆಗಳಿಗೆ ಹಣ ಜಮಾ ಮಾಡುವಂತೆ ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಜಿಲ್ಲಾ ಅಧ್ಯಕ್ಷರಾದ ಹನುಮಂತ್ ವಡ್ಡರ್ ಇವರು ಕೂಡ ಈ ಸಂದರ್ಭದಲ್ಲಿ 2 ರಿಂದ 3 ವರ್ಷಗಳ ಕಾಲ ಕಳೆದರೂ ರೈತರ ಖಾತೆಗಳಿಗೆ ಯಾವ ದುಡ್ಡು ಜಮಾ ಆಗಿಲ್ಲ. ಈಗಾಗಲೇ ಹಿಂದೆ ತಹಸೀಲ್ದಾರ್ ಮೇಡಂ ಅವರಿಗೆ ಮನವಿ ಕೂಡ ಕೊಟ್ಟಿದ್ದೇವೆ. ಇಲ್ಲಿಯವರೆಗೂ ಅದರ ಬಗ್ಗೆ ಯಾವ ಕ್ರಮ ಕೈಗೊಂಡಿಲ್ಲ. ಈಗಲಾದರೂ ನೀವು ಅವರ ಮೇಲೆ ಕ್ರಮ ಕೈಗೊಂಡು ರೈತರಿಗೆ ಬರುವಂತ ಖಾತೆಗೆ ಹಣ ಜಮಾ ಮಾಡುವಂತ ಕೆಲಸವನ್ನ ತಾವು ಮಾಡಬೇಕು ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು. ಇನ್ನು ಅನೇಕ ರೈತ ಮುಖಂಡರು ಮಾತನಾಡಿದರು. ಈ ಸಂದರ್ಭದಲ್ಲಿ ತಾಳಿಕೋಟೆ ತಾಲೂಕಿನ ತಹಸೀಲ್ದಾರ್ ಅವರು ಎಲ್ಲಾ ರೈತರನ್ನು ಉದ್ದೇಶಿಸಿ ನಿಮ್ಮ ಕೆಲಸಗಳನ್ನ ತಪ್ಪದೆ ಮಾಡುತ್ತೇನೆ ಎಂದು ಎಲ್ಲಾ ರೈತರಿಗೆ ಭರವಸೆ ನೀಡಿದರು. ಖಂಡಿತ ನಿಮ್ಮ ರೈತರ ಬೇಡಿಕೆಗಳನ್ನ ಮೇಲಾಧಿಕಾರಿಗಳಿಗೆ ಮಾತನಾಡಿ ಎಂದು ತಿಳಿಸಿದರು. ಜಿಲ್ಲಾ ಉಪಾಧ್ಯಕ್ಷ, ತಾಲೂಕಾ ಅಧ್ಯಕ್ಷ, ಗ್ರಾಮ ಘಟಕ ಅಧ್ಯಕ್ಷರು, ಗ್ರಾಮದ ಎಲ್ಲಾ ರೈತ ಬಾಂಧವರು, ಅಸ್ಕಿ ಗ್ರಾಮದ ಎಲ್ಲಾ ರೈತರು ಹಾಗೂ ಬೇಕಿನಾಳ ಗ್ರಾಮದ ರೈತರು, ಬಂಡನೂರು ಗ್ರಾಮದ ಎಲ್ಲಾ ರೈತ ಬಾಂಧವರು ಸೇರಿದಂತೆ ತಾಳಿಕೋಟೆ ತಹಸೀಲ್ದಾರ್ ಇವರಿಗೆ ಮನವಿಯನ್ನ ಸಲ್ಲಿಸಿದರು. ಜಿಲ್ಲಾ ವರದಿಗಾರರು ಮಹಬೂಬ್ ಬಾಷಾ ಮನ್ಗೋಳಿ. ರಾಷ್ಟ್ರೀಯ ರೈತ ಸಂಘಕ್ಕೆ ಏನೇ ಬರಲಿ ರಾಷ್ಟ್ರೀಯ ರೈತ ಸಂಘಕ್ಕೆ ರಾಷ್ಟ್ರೀಯ ರೈತ ಸಂಘಕ್ಕೆ ರಾಷ್ಟ್ರೀಯ ರೈತ ಸಂಘಕ್ಕೆ ರಾಷ್ಟ್ರೀಯ ರೈತ ಸಂಘಕ್ಕೆ ಏನೇ ಬರ್ಲಿ ಏನೇ ಬರ್ಲಿ ಬೆಳೆ ವಿಮೆ ಸರಿಯಾಗಿ ರೈತರ ಸಮೀಕ್ಷೆ ಮಾಡದ ಅಧಿಕಾರಿಗಳಿಗೆ ಬೆಳೆ ವಿಮೆ ಅಧಿಕಾರಿಗಳ ಸರಿಯಾಗಿ ಸಮೀಕ್ಷೆ ಮಾಡದ ಅಧಿಕಾರಿಗಳಿಗೆ ಏನೇ ಬರ್ಲಿ ಏನೇ ಬರ್ಲಿ ಡಾಟಾ ಎಂಟ್ರಿ ಮಾಡದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಡಾಟಾ ಎಂಟ್ರಿ ಮಾಡದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಏನೇ ಬರ್ಲಿ ಜೈ ಜವಾನ್ ಜೈ ಜವಾನ್. ರೈತರಿಗೆ ಯಾರಾದ್ರೂ ಎಂಪ್ಲಾಯ್ಸ್ ತೊಂದರೆ ಕೊಟ್ರ ನಾವು ಬಿಡೋದಿಲ್ಲ ಅಂತ ಜಡ್ಜ್ ಸಹಿತ ಸ್ಟೇಟ್ಮೆಂಟ್ ಕೊಟ್ಟಾರ. ಇದನ್ನ ತಿಳ್ಕೊರಿ, ಜಡ್ಜ್ ಸಹಿತ ಸ್ಟೇಟ್ಮೆಂಟ್ ಕೊಟ್ಟಾರ. ರೈತರಿಗೆ ಅಲ್ಲಿ ಕೂಲಿ ಕಾರ್ಮಿಕರಿಗೆ ಅಲ್ಲಿ ಯಾವುದೇ ಅಧಿಕಾರಿಗಳು ತೊಂದರೆ ಕೊಟ್ರ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಸ್ವಚ್ಛ ಹೇಳ್ಯಾರ. ಎಲ್ಲರೂ ಯಾರಿಗೂ ಅಂಜವಶ್ಯಕತೆ ಹೈಕೋರ್ಟ್ ಜಡ್ಜ್ ಹೇಳ. ಅದಕ್ಕೆ ನಾವೇನಂತೀವ್ರಿ, ಎಲ್ಲರೂ ಜರ ಇದ್ರ ಬಗ್ಗೆ ಆಲೋಚನೆ ಮಾಡಿ ಎಲ್ಲರೂ ಹಿಡ್ಕೊಂಡು ಬೆಳಿಬೇಕು. ರೈತರಿಗೆ ಏನು ಹಾನಿ ಆಗಿದೆ ಯಾವುದೇ ಕಚೇರಿಯಲ್ಲಿ ಒಪ್ಕೊಳ್ಳಮ್ಮ, ನಾವು ಸಿದ್ಧತೆ ಇದೀವಿ. ಇವತ್ತು ನಾವು ಕರೆದ ಬಂದು
ಅವರು ಜೆಡಿಆರ್ ನಮ್ಮ ಅವರು ರೈತರೇ ಎಲ್ಲಾರು ರೈತನೇ ಸಾಯ್ಲಕತ್ತ ರಾಷ್ಟ್ರೀಯ ರೈತರ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ಕಬ್ಬು ಬೆಳೆಗಾರರ ಒಕ್ಕೂಟ, ಮಹನ್ನೆ ತಹಸೀಲ್ದಾರರು, ತಾಲೂಕಾ ದಂಡಾಧಿಕಾರಿಗಳು, ತಾಳಿಕೋಟಿ ಇವರಿಗೆ ವಿಷಯ ಬೆಕ್ಕಿನಾರ್, ಕಕ್ಕೇರಿ, ಬಂಟ್ನೂರು, ಎಸ್ಟಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡುವ ಎಲ್ಲಾ ಗ್ರಾಮಗಳಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯ ವಿಮೆ ಹಾಗೂ ಪರಿಹಾರದ ಹಣ ಬಿಡುಗಡೆ ಮಾಡುವ ಕುರಿತು ಮಾನ್ಯರೇ, ನಾವು ರಾಷ್ಟ್ರೀಯ ರೈತ ಸಂಘ, ಹಸಿರು ಸೇನೆ ಹಾಗೂ ಕಬ್ಬು ಬೆಳೆಗಾರರ ಒಕ್ಕೂಟದಿಂದ ಕಲ್ಕೇರಿ, ಎಸ್ಟಿ, ಬಂಟ್ನೂರು, ಬೆಕ್ನಾಳ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳಪಡುವ ಎಲ್ಲಾ ಗ್ರಾಮಗಳ ರೈತರುಗಳಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಬೆಳೆ ವಿಮೆ ಹಂಚಿಕೆಯಾಗಿರುವುದಿಲ್ಲ. ಕೃಷಿ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಬೆಳೆ ವಿಮಾ ಅಧಿಕಾರಿಗಳು ಸೇರಿ ಬೆಳೆ ಕಟಾವು ಮಾಡಿದ ವಿವರ, ಯಾವ ಅಧಿಕಾರಿಗಳ ಸಮ್ಮುಖದಲ್ಲಿ ಬೆಳೆ ಕಟಾವು ಪ್ರಯೋಗ ಮಾಡಿರುತ್ತಾರೋ ಮತ್ತು F1, F2 GPS ಮಾಡಿದ ರೈತರು ಜಮೀನುಗಳಲ್ಲಿ ವಿವರ ದಾಖಲೆಗಳು ಮಾಡಿರುತ್ತಾರೆ ಹಾಗೂ ಬೆಳೆ ಕಟಾವು ಮಾಡಿದ ಪ್ರಯೋಗದಲ್ಲಿ ಭಾಗವಹಿಸಿದ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳನ್ನು ತಹಸೀಲ್ದಾರ್ ಕಾರ್ಯಾಲಯಕ್ಕೆ ಕರೆಸಿ ಅಧಿಕಾರಿಗಳನ್ನು ರೈತರ ಸಮ್ಮುಖದಲ್ಲಿ ವಿಚಾರಣೆ ಮಾಡಿಸಬೇಕು ಅಂತ ಮಾನ್ಯ ತಹಸೀಲ್ದಾರ್ ಹಾಗೂ ತಾಲೂಕಾ ದಂಡಾಧಿಕಾರಿಗಳ ಇವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಒಂದು ವೇಳೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಹಣ, ಬೆಳೆ ವಿಮಾ ಪರಿಹಾರದ ಹಣ ಬರದಿದ್ದರೆ ನಿಮ್ಮ ಕಚೇರಿ, ತಾಲೂಕಾ ತಹಸೀಲ್ದಾರ್ ಕಾರ್ಯಾಲಯದ ಮುಂದೆ ಉಗ್ರವಾದ ಹೋರಾಟ ಮಾಡಲಾಗುವುದು ಮತ್ತು ಇಲ್ಲಿಯವರೆಗೆ 2022-23 ರೈತ ಸಂಘದವ್ರು ಏನು ಮನವಿ ಕೊಟ್ಟಿದ್ದಾರೋ ಅದನ್ನೆಲ್ಲ ಡಿಟೇಲ್ ಆಗಿ ನೋಡಿ ಅದಕ್ಕೆ ಏನೇನು ಸಹಾಯ ಆಗಬೇಕು ಅದು ಕಂಪ್ಲೀಟ್ ಸಹಾಯ ಮಾಡ್ತೀನಿ ಅಂತೇಳಿ ಭರವಸೆ ಕೊಡ್ತೀನಿ. ಆಯ್ತಾ? ಇನ್ನೊಂದು ರಿಕ್ವೆಸ್ಟ್, ನಮಗೆ ಕಲ್ಕೇರಿ ಎಲ್ಲ ರೈತರು ತಲೆಗೆ ಬೇಡ ಸರ್. ಆ ಪುಣ್ಯಾತ್ಮನ ಮುಖ ನೋಡೋದೇ ಬೇಡ. ಇನ್ನೊಂದು 5,000 ರೂಪಾಯಿ ನಾಳೆ ಕೊಟ್ಟು ಕಳ್ಸೋದು ಕಳಿಸ್ತೀವಿ. ಅವ್ನು ಮಿಲಿಯರ್ ತೆಗಿಬೇಕ್ರಿ. 5,000 ರೂಪಾಯಿ ಖರ್ಚು ಇಲ್ಲದೆ ಕೊಟ್ಟು ಇಲ್ಲ ನಾನು ವಿಚಾರ ಬಂದ್ರಿ